ಅಲ್ಲಮ ಪ್ರಭುಗಳ ವಚನ. ನೆಲದ ಮರೆಯಲಡಗಿದ ನಿಧಾನದಂತೆ, ಮುಗಿಲ ಮರೆಯಲಡಗಿದ ಮಿಂಚಿನಂತೆ, ಬಯಲ ಮರೆಯಲಡಗಿದ ಮರಚಿಯಂತೆ, ಕಂಗಳ ಮರೆಯಲಡಗಿದ ಬೆಳಕಿನಂತೆ ಗುಹೇಶ್ವರ ನಿಮ್ಮ ನಿಲವು. ಈ ಅಲ್ಲಮ ಪ್ರಭುವರ ವಚನದ ಭಾವ, ನೆಲದ ಮರೆಯಲ್ಲಿ ನಿಧಾನವು ಅಡಗಿದೆ, ಮೇಘಗಳ ಮರೆಯಲ್ಲಿ ಮಿಂಚು ಅಡಗಿದೆ, ಬಯಲಿನ ಮರೆಯಲ್ಲಿ ಬಿಸಿಲ್ಗುದುರೆ ಅಡಗಿದೆ, ಕಣ್ಣಿನ ಮರೆಯಲ್ಲಿ ರೂಪ ಪ್ರಕಾಶಕ ಬೆಳಕು ಅಡಗಿದೆ. ಹಾಗೆ ಪರಮಾತ್ಮನು ಬಾಹ್ಯ ಆಂತರಿಕ ಯಾವ ಇಂದ್ರಿಯಗಳಿಗೂ ಕಾಣದಂತೆ ಎಲ್ಲೆಲ್ಲಿಯೂ ಅಡಗಿದ್ದಾನೆ ಎಂಬುದು ಈ ಮೇಲಿನ ವಚನದ ಭಾವ. ಈ ವಚನದ ಭಾಷ್ಯ, ನೆಲದ ಮರೆಯಲಡಗಿದ ನಿಧಾನದಂತೆ. ನಿಧಾನ ಅಂದ್ರೆ ಭೂಗತ ಸಂಪತ್ತು, ಬರಿಗಣ್ಣಿಗೆ ಅದು ಕಾಣದು. ಮುಗಿಲ ಮರೆಯಲಡಗಿದ ಮಿಂಚಿನಂತೆ, ಮುಗಿಲು ಮೇಘ, ಒಂದು ಕ್ಷಣ ಹೊಳೆದು ಕಾಡು ಮೇಡುಗಳನ್ನೆಲ್ಲ ಪ್ರಕಾಶಗೊಳಿಸುವ ಮಿಂಚು ಮೇಘಗಳಲ್ಲಿ ಅಡಗಿದೆ. ಬಯಲ ಮರೆಯಲಡಗಿದ ಮರಚಿಯಂತೆ, ಮರಚಿ ಉರಿಯುವ ಬಿಸಿಲಲ್ಲಿ ಮರಳು ಎರೆಯ ಬಯಲಲ್ಲಿ ಕಾಣಬರುವ ಬಿಸಿಲು ಕುದುರೆ. ಅಂದ್ರೆ ಉರಿಯುವ ಬಿಸಿಲಲ್ಲಿ ಮರಳು ಎರೆಯ ಬಯಲಲ್ಲಿ ಕಾಣಬರುವ ಬಿಸಿಲು ಕುದುರೆ. ಮೃಗಜಲ, ಚಿತ್ರ ವಿಚಿತ್ರ ರೂಹುಗಳು. ದೂರದಲ್ಲಿ ನಿಂತವನಿಗೆ ಕಾಣಬರುವುದು ಆ ಮರಚಿಕೆ. ಅದು ಆ ಕಾಣುವ ಸ್ಥಳದಲ್ಲಿಯೇ ನಿಂತಿರುವ ಮನುಷ್ಯನಿಗೆ ಕಾಣುವುದೇ ಇಲ್ಲ. ಆ ಬಯಲಲ್ಲಿ ಅಡಗಿದೆ. ಅವನಿಗೆ ಬರಿಯ ಬಯಲು ಕಾಣುತ್ತಿದ್ದರೆ ದೂರದ ಪ್ರಯಾಣಿಕನಿಗೆ ಅಲ್ಲಿ ಮರಚಿಕೆ ಕಾಣುತ್ತದೆ. ಅಂದರೆ ಆ ಬಯಲ ಮರೆಯಲ್ಲಿ ಮರಚಿಕೆ ಅಡಗಿದೆ, ಕಾಣದಂತೆ. ಕಂಗಳ ಮರೆಯಲಡಗಿದ ಬೆಳಕಿನಂತೆ, ಬೆಳಗು ರೂಪವನ್ನು ತೋರಿಸುವ ಕಣ್ಣಿನ ವಿಶೇಷ ಶಕ್ತಿ ಅದರ ಬೆಳಕು. ರೂಪವನ್ನು ಕಾಣುವ ವಿಶೇಷ ಶಕ್ತಿ ಕಣ್ಣಿನಲ್ಲಿಯೇ ಇದೆ, ಇದ್ದೂ ಕಾಣದಂತಿದೆ. ಗುಹೇಶ್ವರ ನಿಮ್ಮ ನಿಲವು. ಪರಮಾತ್ಮನ ಸ್ವರೂಪವೂ ಹಾಗೆ. ನಮ್ಮ ಸುತ್ತ ಮುತ್ತ ಅನಂತವಾಗಿ ಹರವಿದ ವಿಶ್ವ ದುರ್ಗೋಚರ ಶಬ್ದಾದಿ ವಿಷಯಗಳಿಂದ ಅದು ತುಂಬಿ ಹೋಗಿ ನಮ್ಮ ಕರಣಂಗಳಿಗೆ ಅದು ವಿಷಯ. ಅಂತ ಮಹಾ ದೃಶ್ಯ ವಿಸ್ತಾರದಲ್ಲಿಯೇ ಪರಮಾತ್ಮನ ಅದೃಶ್ಯವಾಗಿ ನೆಲೆಸಿದ್ದಾನೆ. ಅವನು ಕಣ್ಣಿಗೆ ಕಾಣಲಾರ, ಮನಸ್ಸಿಗೆ ನಿಲುಕಲಾರ, ಅಷ್ಟು ಸೂಕ್ಷ್ಮ, ಅವ್ಯಕ್ತ. ಹಾಗೆ ಇರುವ ಅವನನ್ನು ಅರಿತರೆ ಅದುವೇ ಪಿಂಡಸ್ಥಲ. ಅವನಿಗೆ ಪಿಂಡಸ್ಥಲಿ ಮಹತ್ಪಿಂಡ.